ಗುಡ್ ಮಾರ್ನಿಂಗ್. ನಾನು ಉಡುಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ರನ್ನಿಂಗ್ ಬೋರು. ಸದ್ಯಕ್ಕೆ ಪವರು ಡಿಸ್ಕನೆಕ್ಟ್ ಆಗಿದೆ. ಸದ್ಯಕ್ಕೇನು ವ್ಯವಸಾಯ ಮಾಡ್ತಾಯಿಲ್ವಲ್ಲ, ಹಾಗಾಗಿ ಡಿಸ್ಕನೆಕ್ಟ್ ಆಗಿದೆ. ಒಳ್ಳೆ ನೀರು 2.5 ಇಂಚಸ್ ನೀರು ಬಂದೈತೆ. ಸರಿ, ಸುಮಾರು ಒಂದು 500 ಡೆಪ್ತ್ಗೆ ಬೋರ್ ಹಾಕ್ಸಿದ್ದೀವಿ. ಒಂದು 200ಕ್ಕೆಲ್ಲ ನೀರು ಸಿಕ್ಕೈತೆ. ಆಯಿತಾ, ಪವರ್ ಇದೆ. ಸದ್ಯಕ್ಕೆ ಡಿಸ್ಕನೆಕ್ಟ್ ಆಗಿದೆ. ಮೊದಲು ಇಲ್ಲಿ ಬಾಳೆ ಹಾಕ್ಕೊಂಡಿದ್ರು, ಜೋಳ ಹಾಕ್ಕೊಂಡಿದ್ರು. ಸದ್ಯಕ್ಕೆ ಇದನ್ನು ಬೆಜ್ಜಲಾಗಿ ಬಿಟ್ಟಿದ್ದೀವಿ. ನೀರು ಸಿಗುತ್ತೆ, ಪವರ್ ಇದೆ, ಎಲ್ಲ ಇದೆ, ಮಾಡ್ಕೋಬೋದು. ಇದು ಬಂದು 3 ಎಕರೆ 14 ಕುಂಟೆ, 1 RDC 1 ಎಕರೆ 19 ಕುಂಟೆ, ಇನ್ನೊಂದು RDC 1 ಎಕರೆ 39 ಕುಂಟೆ. ಎರಡು ಪಕ್ಕಪಕ್ಕದೇ, ಒಬ್ಬರೇ ಓನರು. ಜನರಲ್ಲು 3 ಎಕರೆ 14 ಕುಂಟೆ. ಕ್ಲಿಯರ್ ಡಾಕ್ಯುಮೆಂಟು ಇದು. ಏನೀಗ ನಿಮಗೆ ಎಂಟಿ ಲ್ಯಾಂಡ್ ಕಾಣ್ತಾಯಿದೆಯಲ್ಲ, ಇದೆಲ್ಲ ಸೇರ್ಕೊಳ್ಳುತ್ತೆ. ಇದು ಬಂದು ಮಳವಳ್ಳಿಗೆ ಒಂದು ರಫ್ಲಿ 16 ಕಿಲೋಮೀಟ್ರ್ ಆಗಬಹುದು. ಲ್ಯಾಂಡ್ ಮಧ್ಯದಲ್ಲಿ ಪವರ್ ಇದೆ, ಆ ಬೋರ್ ಪಕ್ಕದಲ್ಲ ಪವರ್ ಇದೆ. ಏನು ಸಮಸ್ಯೆ ಇಲ್ಲ, ಒಂದು ದಿನದಲ್ಲಿ ಸರ್ವಿಸ್ ಸಿಗುತ್ತೆ. ಮತ್ತು ಈ ಲ್ಯಾಂಡ್ಗೆ ವೈಶಿಷ್ಟ್ಯತೆ ಏನಂದರೆ, ಬರೀ ಈ ಲ್ಯಾಂಡ್ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಸರೌಂಡಿಂಗ್ ಆಫ್ ಲ್ಯಾಂಡ್ಗಳಿಗೆ ಕಾವೇರಿ ರಿವರಿಂದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕೂಡ ಈ ಒಂದು ಪ್ರದೇಶಕ್ಕೆ ಬಂದೈತೆ. ಅದರಲ್ಲಿ ಕೂಡ ನಮ್ಮ ಲ್ಯಾಂಡ್ ಒಳಗಡೆ ಅದು ಲೈನ್ ಬಂದು ಹೋಗಿದೆ. ಸೊ ಇಲ್ಲೇ ಗ್ರೇಟ್ ವೆಲ್ ಮಾಡಿದ್ದಾರೆ. ಗ್ರೇಟ್ ವೆಲ್ ಆನ್ ಮಾಡಿಕೊಂಡ್ರೆ ನಾವು ಬೋರ್ ಜೊತೆಗೆ ಇದು ಕೂಡ ನೀರನ್ನ ಯೂಸ್ ಮಾಡ್ಕೋಬಹುದು. ಅವರೇ ಸರ್ಕಾರದ ವತಿಯಿಂದನೇ ಆಗಿರ್ತಕ್ಕಂಥ ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದು, ಅದು ಆಗಿದೆ. ಸೊ ಇದು ಓನ್ಲಿ ಫಾರ್ ಅಗ್ರಿಕಲ್ಚರ್ ಗೆ ಮಾತ್ರ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ. ಮಾಡ್ಕೋಬೋದು. ಮಣ್ಣು ಚೆನ್ನಾಗಿದೆ, ಗುಡ್ ಫರ್ಟೈಲ್ ಸಾಯಿಲು. ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಬೆಳಿಬೋದು, ಚೆನ್ನಾಗಿದೆ. ಇದು ಬೆಂಗಳೂರಿಗೆ ರಫ್ಲಿ 120 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಗೆ ರಫ್ಲಿ ಒಂದು 70 ಕಿಲೋಮೀಟ್ರ್ ಆಗ್ಬೋದು. ಇನ್ನು ಉಳಿದಂತೆ ಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರ್ ಒಂದು ದೊಡ್ಡ ವಿಲೇಜ್ ಐತೆ, ಅಲ್ಲೇ ಬಸ್ ಸ್ಟಾಪ್ ಕೂಡ ಐತೆ. ಅದು ಹೋಬಳಿ ಮಟ್ಟದ ವಿಲೇಜು. ಇದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟು. 2 ಜಂಕ್ಷನ್ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಮತ್ತು ದೂರದಲ್ಲಿ ಒಂದು ಬೆಟ್ಟದ ವ್ಯೂಸನ್ನು ತಾವು ಕಾಣ್ಬೋದು. ಸುತ್ತ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಸುತ್ತಲೂ ವಿಲೇಜ್ ಇದೆ, ಬಸ್ ಕನ್ವೆಂಟ್ ಐತೆ. ಅಲ್ಲಿ ದೊಡ್ಡ ಹೋಬಳಿ ಮಟ್ಟದ ಒಂದು ವಿಲೇಜ್ ಇದೆ, ಬೇಜಿಪುರ ಅಂತ. ಅಲ್ಲಿಂದ ಬಸ್ಸಲ್ಲಿ ಬಂದು ಅಲ್ಲಿಂದ ಬೇಕಾದ್ರೆ ನೀವು ಬೈ ವಾಕ್ ಬರ್ಬೋದು. ಜಸ್ಟ್ 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಾಂದರೆ ಕಾರ್ಲೇ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಲ್ಯಾಂಡ್ ಲೆವೆಲ್ಲಾಗಿದೆ, ಲೆವೆಲ್ಲಾಗಿ. ಮತ್ತು ಅಲ್ಲೊಂದು ಆಲ್ಮರ ಕಾಣ್ತಾ ಇದೆಯಲ್ಲ, ಅದು ಅಲ್ಲೊಂದು ಸಣ್ಣ ಕೆರೆ ಇದೆ. ಅಂದರೆ ಹೆವಿ ಮಳೆ ಬಂದಾಗ ಅಲ್ಲಿಂದ ಬಂದಂಥ ನೀರು ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ರಸ್ತೆ, ಇದು 20 ಅಡಿ ರಸ್ತೆ. ಇದು ಇಲ್ಲಿಂದ 1 ಕಿಲೋಮೀಟ್ರು ಒಂದು ಟಾರ್ ರೋಡ್ ಬರುತ್ತೆ. ಅಲ್ಲಿಂದ 1/2 ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರು ದೊಡ್ಡ ವಿಲೇಜ್ ಬರುತ್ತೆ. ಇದೀಗೇ ಸುಮಾರು ವಿಲೇಜ್ಗೆ ಕನೆಕ್ಟ್ ಆಗ್ತಕ್ಕಂಥ ಕನೆಕ್ಟಿವಿಟಿ ರಸ್ತೆ. ಇಲ್ಲಿ ಲಾರಿ, ಬೋರ್ವೆಲ್ ಲಾರಿ ಎಲ್ಲ ಬರುತ್ತೆ. ಕಾರು ಆರಾಮ್ಸೆ ಬಂದು ಹೋಗ್ತದೆ. ಇದೇ ಲ್ಯಾಂಡು. ಇದೆಲ್ಲ ಸೇರ್ಕೊಳ್ಳುತ್ತೆ. ಇದು ಬಾರ್ಡ್ರು ಇದೆ. ಮರ ಇದೆಯಲ್ಲ, ಅದೇ ಒಂದು ದೊಡ್ಡ ಸಣ್ಣ ಕೆರೆ, ಆಯಿತಾ. ನಮ್ಮ ಲ್ಯಾಂಡ್ ಪಕ್ಕದೇ ಕೆರೆ ನೋಡಿ. ಈಗ ನಿಂತ್ಕೊಂಡ್ರೆ ಎಷ್ಟು ಲೆವೆಲ್ಲಾಗಿ ಕಾಣುತ್ತೆ. ವಿಶಾಲವಾಗಿ ಲೆವೆಲ್ಲಾಗಿ ಸ್ಕ್ವೇರಾಗಿ ಭೂಮಿ ಸಮತಟ್ಟಾಗಿರ್ತಕ್ಕಂಥ ಒಂದು ಪ್ರದೇಶ.
ತೆಗೆದುಕೊಂಡವರು ಇಲ್ಲಿ ವ್ಯವಸಾಯನ ಮಾಡ್ಬೋದು ಚೆನ್ನಾಗಿ. ಈಗ ನೀರಿದೆ, ಈಗ 2.5 ಇಂಚಸ್ ನೀರು ಅಂದರೆ ಅದಕ್ಕೊಂದು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಹಾಕೋಬಿಟ್ರೆ ಇಲ್ಲಿ ಬಾಳೆ ತೆಗಿಬೋದು. ಬ್ಯೂಟಿಫುಲ್ ಗುಡ್ ಫರ್ಟೈಲ್ ಸಾಯಿಲು, ಬಾಳೆ ತೆಗಿಬೋದು ಆಯಿತಾ. ಜೋಳ ಹಾಕ್ಬೋದು, ಇಲ್ಲ ತೆಂಗು ಹಾಕ್ಬೋದು, ಅಡಿಕೆ ಹಾಕ್ಬೋದು. ಸೊ ರೆಡ್ ಸಾಯಿಲ್ ಅದರಿಂದ ಏನು ಬೇಕಾದ್ರೂ ಮಾಡ್ಕೋಬೋದು. ಮೇನ್ ಬಂದು ಬಾಳೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ಬಂದು ನಾವು ದೋಸ್ತ್ ಮಾಡಿದಾಗ ಕಲ್ಲು ಹಾಕಿರ್ತಕ್ಕಂಥ ಒಂದು ಬೌಂಡ್ರಿ ಕಲ್ಲು. ಇಲ್ಲಿ ಮೇಲಕ್ಕೆ ನಮ್ಮದು, ಈ ಲ್ಯಾಂಡ್ ನಮ್ಮದಲ್ಲ, ಇದು ಬಲಗಡೆಗೆ. ಇಲ್ಲಿ ಹೋಗ್ಬಿಟ್ಟು ರಸ್ತೆ ಎಂಡಾಗ್ತದಲ್ಲ, ಅಲ್ಲಿ ಮತ್ತೆ ಲೆಫ್ಟ್ ಕಟ್ ಆಗುತ್ತೆ ನಮ್ಮದು. ಅಲ್ಲಿ ಸಾಲಕ್ಕೆ ಮರಗಳು ಕಾಣ್ತಾ ಇದೆಯಲ್ಲ, ಅಲ್ಲೇ ಬೋರ್ ಇರತಕ್ಕಂಥದ್ದು, ಅಲ್ಲೇ ಪವರ್ ಲೈನ್ ಇರುವಂಥದ್ದು, ಅದೆಲ್ಲ ನಮ್ಮ ಸೇರ್ತದೆ. ಸೊ ಹೀಗೆ ಇಲ್ಲಿ ಪಕ್ಕದಲ್ಲೇ ಕೆರೆ ಬರೋದು, ಸಣ್ಣ ಕೆರೆ. ಓಕೆ, ಅಲ್ಲಿ ನಿಂತಿದ್ದಲ್ಲ ಒಬ್ಬ ವ್ಯಕ್ತಿ ಮತ್ತು ಬೈಕು, ಅದು ರಸ್ತೆ. ಅಂದರೆ ಇದಕ್ಕೆ 2 ಕಡೆಯಿಂದ ರಸ್ತೆ ಬರ್ಬೋದು, ಒಂದು ಪೂರ್ವ ಮತ್ತು ಇನ್ನೊಂದು ಪಶ್ಚಿಮ. ಅದರಿಂದನೂ ಕೂಡ 2 ಆಕ್ಸೆಸನ್ನು ಈ ಲ್ಯಾಂಡ್ಗೆ ತಾವು ನೋಡ್ಬೋದು. ಅಲ್ಲಿಂದ ಎಲ್ಲಿ ಯಾವ ಕಡೆ ನಿಮ್ಮದು ಕನ್ವೀನಿಯಂಟ್ ಇದೆ ಆ ಕಡೆ ಬಂದು ತಿರುಗಾಡಬಹುದು. ಇದು ರೋಡ್ ಇದು. ಥ್ಯಾಂಕ್ ಯು.